ಆದರೂ ನಾವು ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತಿದ್ವಿ? ಇದೇನು ಯಾವುದೋ ಕಾಡಿಗೆ ಹೋಗೋ ದಾರಿ ಆಗಿದೆಯಲ್ಲ, ಒಂಥರ ಒಳಗಿನ ಪ್ರದೇಶದಂತ ಅನ್ನಿಸ್ತಿದೆ. ಒಂದು ಮಾತು ಹೇಳಿ ವಿಕ್ರಮ್ ಅವರೇ. ಅಯ್ಯೋ, ನೀನು ಸುಮ್ಮನಿರು ದೀಕ್ಷಾ, ಸ್ವಲ್ಪ ಸುಮ್ಮನಿರ್ತೀಯಾ? ಗಾಡಿ ಹತ್ತಿದಾಗಿನಿಂದ ಶುರು ಮಾಡಿದ್ಯಾ? ಜಾಗ ಬಂದಾಗ ತಿಳಿಯುತ್ತೆ ಅದು ಎಲ್ಲಿ ಏನು ಅಂತ. ಸದ್ಯಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಓಹ್, ಅದಕ್ಕೆ ಈಗ ನೀವು ಹೇಳಬೇಕಾ ನಾನು ನಿದ್ದೆ ಮಾಡಬೇಕು ಅಂತ? ಹ್ಞೂ ಅಂತ ವಿಕ್ರಮ್ನ ನೋಡಿ ಮುಖ ಸಿಂಡಿರಿಸಿ ಅವಳು ಸೀಟಿಗೆ ಹೊರಗೆ ಕೂದಲು. ಮುಂಜಾನೆ ಬೆಳಿಗ್ಗೆ ಅವರು ಆ ಜಾಗಕ್ಕೆ ಬಂದು ತಲುಪಿದ್ರು. ವಿಕ್ರಮ್ ದೀಕ್ಷಾಳನ್ನು ನೋಡಿದಾಗ ಅವಳು ಒಂದು ಮಗುವಿನಂತೆ ನಿದ್ದೆ ಮಾಡ್ತಿದ್ಲು. ಅವಳಿಗೆ ಒಲ್ಲದ ಪ್ರೀತಿ ಮತ್ತು ಮುದ್ದಾದ ಭಾವ ಮೂಡಿತು. ಅವನ ಮೆಲ್ಲನೆ ಅವಳ ಕೆನ್ನೆಯನ್ನು ಸವರ್ತಾ ದೀಕ್ಷಾ ಸ್ವಲ್ಪ ಮೈ ಮುರಿದ್ಲು. ವಿಕ್ರಮ್ ತನ್ನ ಕೈಯಲ್ಲಿದ್ದ ಒಂದು ಕಪ್ಪು ಬಟ್ಟೆಯಿಂದ ಅವಳ ಕಣ್ಣುಗಳನ್ನ ಕಡ್ದ. ಅಯ್ಯೋ, ನನ್ನ ಕಣ್ಣು! ವಿಕ್ರಮ್ ಅವರೇ, ನನಗೇನು ಕಾಣಿಸ್ತಿಲ್ಲ. ದೀಕ್ಷಾ, ಸಮಾಧಾನವಾಗಿರು, ನಿನ್ನ ಕಣ್ಣು ಎಲ್ಲೂ ಹೋಗಿಲ್ಲ. ನಾನೇ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು. ಯಾಕೆ ಸರ್ಪ್ರೈಸ್? ಯಪ್ಪ, ನಂಗೆ ಸಿಟ್ಟು ಬರ್ತಿದೆ. ಸ್ವಲ್ಪ ಸಮಾಧಾನ ಮಾಡ್ಕೋ ದೀಕ್ಷಾ, ಜಾಗ ಬಂತು. ಅವನ ಕಾರ್ನಿಂದ ಹಿಡಿದು ದೀಕ್ಷಾಳ ಕಡೆ ಬಾಗಿಲು ತೆರೆದು ಮೆಲ್ಲನೆ ಅವಳನ್ನ ಕೈ ಹಿಡಿದು ಇಳಿಸಿ ನಡೆಸ್ಕೊಂಡು ಹೋದ. ತಣ್ಣನೆ ಗಾಳಿಗೆ ಅವರ ಮೈಯೆಲ್ಲ ಒಂದು ಕ್ಷಣ ನಡುಗ್ತು. ದೀಕ್ಷಾ, ನಿನಗೆ ಊಹಿಸೋದಕ್ಕೂ ಸಾಧ್ಯವೇ ಇದು ಯಾವ ಜಾಗ ಅಂತ? ಮೆಲ್ಲನೆ ಗಾಳಿಯಂತೆ ಕಿವಿಗೆ ಬಿದ್ದ ಒಂದು ಧ್ವನಿಯಲ್ಲಿ ಅವಳು ಮೈ ಮರೆತಳು. ಹೃದಯ ಜೋರಾಗಿ ಬಡ್ಕೊಂತು. ಈ ತಂಪು, ಈ ಗಾಳಿ, ಹಳ್ಳದಲ್ಲಿ ಹರಿಯೋ ನೀರಿನ ಶಬ್ದ ಎಲ್ಲವೂ ತನಗೆ ಬಹಳ ಪರಿಚಯ ಇರುವಂಥವಳಿಗೆ ಅನಿಸ್ತು. ಒಂದು ಕ್ಷಣ ವರ್ಷಗಳ ಹಿಂದೆ ತಾವಿಬ್ಬರು ಸಿಕ್ಕಾಕೊಂಡಿದ್ದ ಆ ಜಾಗ ಅವಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಮೂಡಿಬಂತು. ವಿಕ್ರಮ್ ಅವರೇ, ಆ ಕ್ಷಣ ಅವಳ ಕಣ್ಣಿನ ಬಟ್ಟೆಯನ್ನು ಬಿಚ್ಚಲಾಯಿತು. ಕಣ್ಣು ಬಿಟ್ಟ ಅವಳ ಎದುರಿಗಿರೋ ನೋಟವನ್ನು ದಿಟ್ಟಿಸಿ ನೋಡಿದ್ಲು. ಹೌದು, ಅದೇ ಜಾಗ. ಒಮ್ಮೆ ತಾನೆಲ್ಲ ಅರ್ಥದಲ್ಲೂ ವಿಕ್ರಮ್ನ ಸ್ವಂತವಾದ ಅದೇ ಜಾಗ ಕಣ್ಣು ತುಂಬಿ ಬಂತು. ಆ ಹಳ್ಳ, ಬಂಡೆ ಎಲ್ಲವನ್ನು ಅವಳು ಬಹಳ ಹೊತ್ತು ನೋಡುತ್ತಲೇ ನಿಂತಳು. ದೀಕ್ಷಾ! ಆ ಕರೆಗೆ ಎಚ್ಚರಗೊಂಡವಳು ಸಿಟ್ಟಿನಿಂದ ತಿರುಗಿ ವಿಕ್ರಮ್ ಕೆನ್ನೆಗೆ ಜೋರಾಗಿ ಒಂದು ಏಟು ಕೊಟ್ಲು. ನಿರೀಕ್ಷಿಸಿದ ಆ ಪೆಟ್ಟಿಗೆ ಅವನ ಮುಖ ಒಂದು ಕಡೆ ವಾಲು ಹೋಯಿತು. ಸ್ವಲ್ಪ ಹಿಂದೆ ಸರಿದ್ರೆ ಅವನ ಸಮತೋಲನ ಕಾಪಾಡ್ಕೊಂಡು ನಿಂತ. ದೀಕ್ಷಾ ಅವನ ಶರ್ಟ್ ಕಾಲರ್ ಹಿಡಿದು ಅಲುಗಾಡಿಸಿದ್ಲು. ಯಾಕೆ ನನ್ನ ಇಲ್ಲಿ ಕರ್ಕೊಬಂದ್ರಿ? ಇದೆಲ್ಲವನ್ನು ತೋರಿಸಿ ಮತ್ತೆ ಚುಚ್ಚಿ ನೋಯಿಸ್ಲಿಕ್ಕಾ? ದೀಕ್ಷಾ, ನೋವು ತುಂಬಿದ ಧ್ವನಿ ಅವನಿಂದ ಹೊರಬಂತು. ಈ ನೋವಾಗ್ತಿದೆಯಾ? ಈ ನೋವಿನ 1000 ಪಟ್ಟು ನೋವನ್ನು ನಾನು ಅನುಭವಿಸಿದ್ದೀನಿ. ಯಾವಾಗ ಗೊತ್ತಾ? ಇಲ್ಲಿಂದ ಹಿಂದಿರುಗುವಾಗ, ನನ್ನ ಹಾಸ್ಟೆಲ್ ಮುಂದೆ ಇಳಿಸಿ ಹೋಗುವಾಗ. ಇದನ್ನು ಮರೆತು ಬಿಡು ಅಂತ ಹೇಳಿದ್ರಲ್ಲ, ಆ ಕ್ಷಣ ನಾನು ಅನುಭವಿಸಿದ ಮರಣ ಯಾತನೆ ನಿಮ್ಗೆ ಗೊತ್ತಾ? ಇಲ್ಲ, ಯಾಕಂದರೆ ವಿಕ್ರಮ್ಗೆ ಹೃದಯ ಇಲ್ವಲ್ಲ, ಇತರರ ನೋವನ್ನು ಕಾಣೋ ಮನಸ್ಸಿಲ್ವಲ್ಲ. ಅಂದು ನಾನು ಒಮ್ಮೆ ಅಪ್ಕೊಂಡಿದ್ದರೆ ವರ್ಷಗಟ್ಟಲೆ ಹೀಗೆ ಬೆಂದು ಬದುಕುವ ಅಗತ್ಯ ನನಗಿರ್ತಿರ್ಲಿಲ್ಲ. ಅಳುತ್ತಾ ಅವಳನ್ನೆಲ್ಲ ಕುಸಿದು ಕೂದಲು. ನಿಜ, ಅವಳು ಹೇಳಿದ್ದೆಲ್ಲವೂ ಸತ್ಯ. ಅಂದವಳಿಗೆ ಹಾಗೆ ಹೇಳುವಾಗ ತಾನು ನೋವು ಅನುಭವಿಸಲಿಲ್ಲ ಅಂತ ಮಾತ್ರ ಹೇಳಬೇಡ. ನೀನು ನೋವಿಂದ 1000 ಪಟ್ಟು ನನ್ನ ಹೃದಯ ನೋಯ್ತಿತ್ತು ದೀಕ್ಷಾ. ಆದರೆ ವಿಕ್ರಮ್ನ ಹೃದಯ ಕಠಿಣವಾದ್ರಿಂದ ಆ ನೋವನ್ನು ಹೊರಗೆ ತೋರಿಸಲಿಲ್ಲ. ನಿನಗೆ ನಾನು ಯೋಗ್ಯನಲ್ಲ ಎಂಬ ನನ್ನ ಭಾವನೆಯ ನಿನ್ನಿಂದ ಹೀಗೆ ಇಳಿಸಿದ್ದು. ಆದರೆ ಇಂದು ನಾನು ಅರಿತುಕೊಂಡಿದ್ದೀನಿ, ನಾನು ತಪ್ಪು ಮಾಡದೆ ನನ್ನ ಯೋಚನೆಗಳು ತಪ್ಪಾಗಿದ್ವು ಅಂತ. ಎಲ್ಲವನ್ನ ಕಳ್ಕೊಂಡಂತೆ ವಿಕ್ರಮ್ ಅವಳ ಮುಂದೆ ಮಂಡಿ ಊರಿ ಕೂತ. ತನ್ನ ಪಾದದ ಮೇಲೆ ತೇವ ತಗಲ್ದಾಗ ದೀಕ್ಷಾ ತಲೆ ಎತ್ತಿ ನೋಡಿದ್ಲು. ಕಣ್ಣೀರು ತುಂಬಿ ನಿಂತಿದ್ದ ಅವನು ಕಂಡಾಗ ಅವಳ ಹೃದಯ ಕಿವಿಚಿತು. ದ್ವೇಷ ಅಲ್ಲ, ನಿಮ್ಮನ್ನು ದ್ವೇಷಿಸೋಕೆ ದೀಕ್ಷಾಳಿಗೆ ಸಾಧ್ಯವೇ ಇಲ್ಲ. ಹಠಾತ್ತನೆ ಇದೆಲ್ಲವನ್ನ ಕಂಡಾಗ ಮನಸ್ಸು ಒಂದು ಕ್ಷಣ ಹತೋಟಿ ತಪ್ಪು ಹೋಯ್ತಷ್ಟೇ. ವಿಕ್ರಮ್ ಅವರೇ, ಅವನ ಭುಜದ ಮೇಲೆ ಕೈ ಇಟ್ಟು ತುಂಬಿದ ಕಣ್ಣುಗಳನ್ನ ಅವಳ ಮುಖ ನೋಡ್ದ. ವಿಕ್ರಮ್ನ ಕಣ್ಣು ತುಂಬಿದ್ರೆ ದೀಕ್ಷಾಳ ಹೃದಯ ಚುರುಗುಟ್ಟುತ್ತೆ. ಕ್ಷಣಾರ್ಧದಲ್ಲಿ ಅವನು ಗಟ್ಟಿಯಾಗಿ ಅಪ್ಕೊಂಡ್ಳು. ಬಿಕ್ಕಿ ಬಿಕ್ಕಿ ಅತ್ಲು. ಒಂದು ಮಗುವಿನಂತೆ ಅವನಿಗೋಳು ಬಂತು. ಸ್ವಲ್ಪ ಸಮಯ ಇಬ್ಬರು ಪರಸ್ಪರ ಅಪ್ಕೊಂಡೆ ಹಾಗೆ ನಿಂತರು. ಸ್ವಲ್ಪ ಸಮಯದ ನಂತರ ದೀಕ್ಷಾ ಅವನ ತನ್ನಿಂದ ದೂರ ಸರಿಸಿದ್ಲು. ತಾನು ಹೊಡೆದ ಅವನ ಕೆನ್ನೆಯನ್ನು ಅವಳು ಮೃದುವಾಗಿ ಸವರಿದ್ಲು. ಸೊ ಅಂತ ಹೇಳಿ ಪೂರ್ತಿ ಮಾಡೋ ಮುನ್ನ ವಿಕ್ರಮ್ ಅವಳ ಬಾಯಿ ಮುಚ್ಚಿದ. ಬೇಡ, ಕ್ಷಮೆ ಕೇಳಬೇಡ. ಯಾಕಂದರೆ ನಾನಿದಕ್ಕೆ ಅರ್ಹನು. ನೀನು ನನಗೆ ನೀಡೋ ಪ್ರತಿಯೊಂದು ನೋವು ನನಗೆ ಸೇರಬೇಕಾದ ದೀಕ್ಷಾ. ನನ್ನ ತಪ್ಪುಗಳ ಫಲ ಹೀಗಾದರೂ ನಾನು ಅನುಭವಿಸ್ಬೇಕು. ದೀಕ್ಷಾ ಅವನ ಹತ್ರ ಬಂದ ಆ ಕೆನ್ನೆಗೆ ಮುದ್ದಾಗಿ ಮುತ್ತಿಟ್ಲು. ವಿಕ್ರಮ್ ಅವಳನ್ನ ತನ್ನ ಎದೆಗೆ ಸೇರಿಸೊಪ್ಕೊಂಡ. ಇನ್ನು ಮುಂದೆ ಎಂದಿಗೂ ಕೈ ಬಿಡೋದಿಲ್ಲ ಎಂಬಂತೆ. ಇಬ್ಬರು ಬಹಳ ಸಮಯ ಅಲ್ಲಿ ಕಳೆದ್ರು. ತುಂಬ ಮಾತಾಡಿದ್ರು. ಸುಖ ದುಃಖಗಳನ್ನ ಹಂಚಿಕೊಂಡ್ರು. ಇಷ್ಟು ದಿನ ಒಬ್ಬಂಟಿಯಾಗಿ ಬದುಕ್ದಾಗಿಬ್ಬರ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಕೊನೆಗೆ ತಾವಿಬ್ಬರು ಒಂದಾಗಿದ್ದ ಆ ಬಂಡೆ ಮೇಲಿಂದ ಏಳುವಾಗ ಇಬ್ಬರ ಮುಖದಲ್ಲಿ ಸುಂದರ ನಗು ಇತ್ತು. ಹಿಂತಿರುಗಲು ಕಾರತ್ವಾಗ ದೀಕ್ಷಾ ಮತ್ತೊಮ್ಮೆ ಆ ಜಾಗವನ್ನು ತಿರುಗಿ ನೋಡಿದ್ಲು, ತುಂಬಿದ ಸಂತೋಷದಿಂದ. ಆದರೂ ಈ ಜಾಗವನ್ನು ಮತ್ತೊಮ್ಮೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ವಿಕ್ರಮ್ ಅವರೇ. ಇದನ್ನು ಹೇಗೆ ಸಾಧ್ಯವಾಗಿಸಿದ್ರಿ? ಹಿಂದಿರುಗೋ ದಾರಿಯಲ್ಲಿ ಅವಳು ಕೇಳಿದ್ಲು. ಸ್ವಲ್ಪ ಕಷ್ಟಪಡಬೇಕಾಯಿತು. ಅರಣ್ಯ ಇಲಾಖೆ ಅನುಮತಿ ಬೇಕಲ್ವೇ? ನಮ್ಮ ಪರಿಚಯವರೊಬ್ಬರು ಆ ಇಲಾಖೆಯಲ್ಲಿ ಇದ್ದ ಕಾರಣ ಕೆಲಸ ಆಯಿತು. ಆಮೇಲೆ ಅವ್ರು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು, ಸಣ್ಣ ಮಕ್ಕಳನ್ನ ಕರ್ಕೊಬರಬಾರ್ದು ಅಂತ. ಅದಕ್ಕೆ ಮಗಳನ್ನ ಕರ್ಕೊಬರಲಿಲ್ಲ. ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಆಯಿತು. ಇಲ್ದಿದ್ರೆ ನಿನ್ನ ಆ ಪೆಟ್ಟನ್ನು ಮಗಳು ನೋಡ್ತಿದ್ಲು. ಕೆನ್ನೆಯನ್ನು ಸವರ್ತ ವಿಕ್ರಮ್ ಹೇಳಿದಾಗ ದೀಕ್ಷಾ ಜೋರಾಗಿ ನಕ್ಕದ್ಲು. ಹಿಂದಿರುಗಿ ಬಂದ ಅವರು ಒಂದು ದಿನ ಚೆನ್ನೈನಲ್ಲಿ ತಂಗಿದ ನಂತರ ಮತ್ತು ಊರಿಗೆ ಮರಳಿದ್ರು. ಶ್ರುತಿ ಮತ್ತು ಸಿದ್ಧುವಿಗೆ ಬೇಜಾರಾಗಿದ್ದರು. ಹಾಗಾಗಿ ಭೇಟಿಯಾಗೋಣ ಎಂಬ ಭರವಸೆಯೊಂದಿಗೆ ಅವರು ಬೀಳ್ಕೊಟ್ರು. ವಾಪಸ್ ಬಂದವರು ಚೆನ್ನೈನಿಂದ ದೀಕ್ಷಾಳ ಮನೆಗೆ ತಂದಿದ್ದ ವಸ್ತುಗಳನ್ನೆಲ್ಲ ಅಲ್ಲಿ ಕೊಟ್ಟು ಹೊರಡುವಾಗ ದರ್ಶನ್ ಇಶಾನಿ ಹೋಗ್ಬೇಡ ಅಂತ ಆಟ ಹಿಡಿದ್ರು. ಕೊನೆಗೆ ಮಗುವನ್ನು ಬೇಜಾರು ಮಾಡೋದು ಬೇಡ ಅಂತ ಇಶಾನಿಯನ್ನು ಅಲ್ಲಿ ಬಿಟ್ಟು ಅವ್ರ ಮನೆಗೆ ಹೊರಳಿದ್ರು.
ಮನೆಗೆ ಬಂದಾಗಿಂದ ವಿಕ್ರಮ್ ಈಶಾನಿ ಮಗಳಿಗಾಗಿ ಒಂದು ಪುಟ್ಟ ಹುಲ್ಲುಗೂಡು ತಯಾರಿಸೋ ಗಡಿಬಿಡಿಯಲ್ಲಿದ್ದ. ಸಹಾಯಕ ದೀಕ್ಷಾ ಕೂಡ ಸೇರಿದ್ಲು. ಕೊನೆಗೆ ಸುಂದರವಾದ ಒಂದು ಪುಟ್ಟ ಹಟ್ಟಿನ ಅವರು ತಮ್ಮ ಈಶಾನಿ ಮಗಳಿಗಾಗಿ ತಯಾರಿಸಿದ್ರು. ರಾತ್ರಿ ಬಾಲ್ಕನಿ ನಿಂತು ದೀಕ್ಷಾ ಕೆಳಗೆ ಕಾಣೋ ಹಟ್ಟಿಯನ್ನು ಬಹಳ ಹೊತ್ತು ನೋಡ್ತಾ ನಿಂತಳು. ಬಗೆ ಬಗೆಯ ಬಣ್ಣದ ಬಲ್ಬ್ಗಳು ಮಿನುಗ್ತಿರೋ ಪುಟ್ಟ ಮಗುವಿನ ಕುತೂಹಲದಿಂದ ನೋಡ್ತಿದ್ಲು. ಮನಸ್ಸಿಗೆ ಕಳೆದು ಹೋದ ಪ್ರತಿಯೊಂದು ಕ್ಷಣವೂ ನೆನಪಾಗ್ತಿತ್ತು. ವಿಕ್ರಮ್ ಮೇಲೆ ಪ್ರತಿ ಕ್ಷಣವೂ ಪ್ರೀತಿ ಹೆಚ್ಚುತ್ತಿತ್ತಾದರೆ ಆಗಲೂ ಒಂದು ಮುನಿಸವಳಲ್ಲಿತ್ತು. ಯಾಕೆ ತನ್ನ ಮೇಲೆ ಅಷ್ಟಲ್ಲ ಇಂದಿನಿಂದ ಯಾರೋ ಬಂದ ಅನುಭವ ಆಯಿತು. ದೀಕ್ಷಾ, ಏನಿದು ಈ ಮೈ ನಡುಗು ಚಳಿಯಲ್ಲಿ ಇಲ್ಲಿ ಬಂದು ನಿಂತಿದ್ಯಾ? ಈಶಾನಿ ಇಲ್ಲ ಅಂತ ಬೇಜಾರಾಗಿದ್ದರೆ ಬೇಡ, ಅವಳಲ್ಲಿ ಖುಷಿಯಾಗಿದ್ದಾಳೆ. ನಾನು ಈಗಷ್ಟೇ ಫೋನ್ ಮಾಡಿದ್ದೆ. ಮಾವ ಮತ್ತು ಮಕ್ಕಳೆಲ್ಲ ಹೊರಗೆ ಹೋಗಿ ಈಗಷ್ಟೇ ಬಂದಿದ್ದಾರೆ. ನನಗೇನು ಬೇಜಾರಿಲ್ಲ ವಿಕ್ರಮ್ ಅವರೇ. ನಾನು ಸುಮ್ಮನೆ ಇಲ್ಲಿ ಬಂದು ನಿಂತಿದ್ದು. ಆಮೇಲೆ ನಾವು ತಯಾರಿಸಿದ ಹಟ್ಟಿಯನ್ನು ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ದೀಕ್ಷಾ, ನಾನೊಂದು ಸ್ವಲ್ಪ ಮದ್ಯ ತಗೊಳ್ಳ? ದೀಕ್ಷಾ ಅವ್ರನ್ನ ಒಮ್ಮೆ ನೋಡಿದ್ಲು. ಹೇಳು, ನಾನು ಸ್ವಲ್ಪ ಸೇವಿಸೋದ್ರಿಂದ ನನಗೇನಾದರೂ ತೊಂದರೆ ಇದೆಯಾ? ನನಗಿಷ್ಟ ಇರೋ ಕೆಲಸ ಇದಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ಒಂದು ಸಂತೋಷವಾದಾಗ ಇಲ್ಲವೇ ಬೇಜಾರಾದಾಗ ಮಾತ್ರ ಈ ಕೆಲಸ ಮಾಡ್ತೀರಿ. ಕಾರಣ ಏನು? ಸಂತೋಷವೋ ಅಥವಾ ಬೇಜಾರೋ? ಬೇಜಾರಂತೂ ಖಂಡಿತ ಅಲ್ಲ, ಸಂತೋಷ, ಮನಸ್ಸು ತುಂಬಿ ಬರುವಂಥ ಸಂತೋಷ. ನಾನು ತುಂಬ ತುಂಬ ಖುಷಿಯಾಗಿದ್ದೀನಿ ದೀಕ್ಷಾ. ಕುಡಿಯೋದಕ್ಕೆ ಮುಂಚೆಯೇ ಅಮಲೆ ಏರಿದೆಯಾ? ಇಲ್ಲ, ಈ ಮಧ್ಯೆ ಯಾವುದು ವಿಕ್ರಮ್ಗೆ ಅಮಲೆ ಏರಿಸೋದಕ್ಕೆ ಸಾಧ್ಯ ಇಲ್ಲ ದೀಕ್ಷಾ. ಆಯಿತು, ಹಾಗಾದರೆ ಸರಿ, ಇಲ್ಲಿ ಕೂತ್ ಕುಡೀರಿ, ನಾನು ಹೋಗಿ ಮಲಗ್ತೀನಿ. ತಿರುಗಿ ನಡೆಯೋದಕ್ಕೆ ಶುರು ಮಾಡಿದವಳ ಕೈಯನ್ನು ವಿಕ್ರಮ್ ಹಿಡ್ದ. ಏನು? ನಾನು ಮದ್ಯ ಸೇವಿಸೋದು ಬಿಟ್ಟು ವೈನ್ ಕುಡಿಯೋದಕ್ಕೆ ಹೋಗ್ತಿದ್ದೀನಿ. ವೈನಾ? ವೈನ್ನ ವಿಶೇಷತೆ ಏನು ಅಂತ ನಿಂಗೆ ಗೊತ್ತಾ ದೀಕ್ಷಾ? ಅದನ್ನು ಬಹಳ ಕಾಲ ಎತ್ತಿದ ನಂತರ ಬಳಸಿದ್ರೆ ತುಂಬ ಅಮಲು ಇರುತ್ತೆ, ಹಾಗಲ್ವೇ? ಹೌದು, ಬಹಳ ಕಾಲದಿಂದ ಜೋಪಾನವಾಗಿಟ್ಟಿರೋ ಒಂದು ವೈನ್ ನನ್ನ ಹತ್ರ ಇದೆ. ಇಂದು ನನಗೆ ಆ ವೈನ್ ಕುಡಿದು ಅದರ ಅಮಲಿನಲ್ಲಿ ಕಳೆದು ಹೋಗಬೇಕು. ಅದಕ್ಕೆ ಯಾಕೆ ಮನುಷ್ಯರನ್ನ ಹೀಗೆ ಹಿಡಿದಿಟ್ಕೊಂಡಿದ್ದೀರಾ? ಕೇಳಿ ಮುಗಿಸೋ ಮುನ್ನವೇ ದೀಕ್ಷಾ ಗಾಳಿಯಲ್ಲಿ ತೇಲಿದ್ಲು. ಒಂದು ಕ್ಷಣ ಎದರಿ ಅವಳು ಕಣ್ಣು ಮುಚ್ಚಿದ್ಲು. ಮೆಲ್ಲನೆ ಕಣ್ಬಿಟ್ಟಾಗ ಅವಳು ವಿಕ್ರಮ್ನ ಕೈಲಿದ್ಲು. ಅಷ್ಟೆಲ್ಲ ಅವರು ಬಾಲ್ಕನಿಯಿಂದ ಕೋಣೆ ಒಳಗೆ ಬಂದಿದ್ದರು. ವಿಕ್ರಮ್ ಅವ್ರನ್ನ ಕೆಳಗಿಳಿಸಿ. ದೀಕ್ಷಾ ಸ್ವಲ್ಪ ಒದ್ದಾಡಿದ್ಲು. ವಿಕ್ರಮ್ ಅವಳ ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿಸಿ ಅವಳ ಮೇಲೆ ತನ್ನ ಕೈಗಳನ್ನಿಟ್ಟು ನಿಂತ. ಇದುವರೆಗೆ ಆ ಕಣ್ಣುಗಳಲ್ಲಿ ಕಾಣದ ಇನ್ನೊಂದು ಭಾವ ಕಂಡ ತಕ್ಷಣ ದೀಕ್ಷಾ ಮೈ ನಡಕ್ತು. ಆ ಕಣ್ಣುಗಳನ್ನ ನೋಡೋದಕ್ಕೆ ಅವಳಿಗೆ ಶಕ್ತಿ ಇಲ್ಲದಂತ ಅನ್ನಿಸ್ತು. ಅವಳ ಕಣ್ಣುಗಳು ನೀರಿನಿಂದ ಹೊರಬಂದ ಮೀನಿನಂತೆ ಚಡಪಡಿಸಿದ್ವು. ದೀಕ್ಷಾ, ಅವನ ಧ್ವನಿ ಮೃದುವಾಗಿತ್ತು. ಮೆಲ್ಲನೆ ಉಸಿರು ಅವಳಿಂದ ಹೊರಬಂತು. ಬಹಳ ಕಾಲದಿಂದ ನನಗಾಗಿ ಜೋಪಾನವಾಗಿಟ್ಟಿರೋ ಒಂದು ವೈನ್ ಇದೆ. ಅದು ಏನು ಗೊತ್ತೇ ನಿನಗೆ? ಅವಳಿಲ್ಲ ಅಂತ ತಲೆ ಆಡಿಸಿದ್ಲು. ನೀನೇ ದೀಕ್ಷಾ ನನ್ನ ವೈನ್. ನಿನಗಿಂತ ದೊಡ್ಡ ಅಮಲು ವಿಕ್ರಮ್ಗೆ ಬೇರೆ ಯಾವುದರಲ್ಲೂ ಇಲ್ಲ. ಅವಳ ಕಣ್ಣುಗಳನ್ನೇ ನೋಡ್ತಾ ವಿಕ್ರಮ್ ಇದನ್ನು ಹೇಳಿದಾಗ ಅವಳ ಮೈ ನಡುಗು ಹೋಯಿತು. ಹೃದಯದ ಬಡಿತವೇ ಬದಲಾಯಿತು. ನಾನು ತೆಗೆದುಕೊಳ್ಳೆ ದೀಕ್ಷಾ ನಿನ್ನ ಪೂರ್ತಿಯಾಗಿ? ವಿಕ್ರಮ್ ಅವರೇ, ಸಣ್ಣದಾಗಿ ಬಿಕ್ಕಳಿಸ್ತಾ ಅವಳು ಕರೆದಾಗ ಅವಳ ಮೇಲೆ ವಾಲಿ ಕೂತ. ತನ್ನ ಜೀವನಕ್ಕಾಗಿ ಹಚ್ಚಿದ ಆ ಕುಂಕುಮದ ಕೆಂಪು ಬಣ್ಣವನ್ನು ಅವನು ತನ್ನ ತುಟಿಯಿಂದ ಮುಟ್ಟಿದ. ತನ್ನ ಪತಿ ಪ್ರೀತಿ ತುಂಬಿದ ಮುತ್ತನ್ನು ಅವಳ ಕಣ್ಣು ಮುಚ್ಚಿ ಸ್ವೀಕರಿಸಿದ್ಲು. ಅವಳ ಹಣೆಯಿಂದ ಕಣ್ಣಿಗೆ, ಕೆನ್ನೆಗೆ, ಕಿವಿಗೆ ಅವನ ತುಟಿಗಳು ಪ್ರಯಾಣ ಮಾಡಿದ್ವು. ನಂತರ ಹೂವಿನಂತೆ ಮೃದುವಾದ ಅವಳ ತುಟಿಗಳಿಗೆ ಅವನ ತುಟಿ ಸೇರ್ಕೊಂತು. ದೀಕ್ಷಾ ಒದ್ದಾಡಿದ್ಲು. ಅವಳ ಕೈಗಳು ವಿಕ್ರಮ್ ಬೆನ್ನ ಮೇಲೆ ಗಟ್ಟಿಯಾದವು. ನಾಲಿಗೆಯಲ್ಲಿ ರಕ್ತದ ಚಹರೆ ಕಂಡ್ರು ಅವನು ಬಿಡೋದಕ್ಕೆ ಸಿದ್ಧನಿರಲಿಲ್ಲ. ಕೊನೆಗೆ ದೀಕ್ಷಾಳಿಗೆ ಉಸಿರು ಕಟ್ಟಿದಾಗ ಅವಳ ತುಟಿಗಳನ್ನ ಬಿಟ್ಟ. ವಿಕ್ರಮ್ ಅವಳ ಕಣ್ಣುಗಳನ್ನ ನೋಡ್ದ. ಅವನ ನೋಟ ಎದುರಿಸಲು ಸಾಧ್ಯವಾಗದೆ ಆ ಕಣ್ಣುಗಳು ಚಡಪಡಿಸ್ತಿದ್ವು. ಕೆನ್ನೆಯಲ್ಲಿ ನಾಚಿಕೆ ಕೆಂಪು ಹರಡಿತು. ವಿಕ್ರಮ್ನ ಕಣ್ಣುಗಳು ಅವಳ ಮೇಲೆಲ್ಲ ಹರಿದಾಡ್ತಿದ್ವು. ದೀಕ್ಷಾಳ ಕೈಗಳು ಬೆಡ್ಶೀಟ್ ಮೇಲೆ ಬಿಗಿಯಾದವು. ಕತ್ತಿನ ಮೇಲೆ ಅವನ ಮೀಸೆ ಮತ್ತು ಗಡ್ಡ ತಗಲಿ ಕಿಚಿಕಿಚಿ ಆದಾಗ ಅವಳು ನರಳಿದ್ಲು. ಅದು ಅವನಲ್ಲಿ ಉತ್ಸಾಹ ತುಂಬಿತು. ಅವನ ಹಲ್ಲುಗಳು ಅಲ್ಲಿ ಸಣ್ಣ ನೋವುಂಟು ಮಾಡಿದವು. ಇದೇ ಮೇಲಿನ ಸೀರೆ ಸೆರಗನ್ನು ಮೆಲ್ಲಕ್ಕೆ ಸರಿಸಿ ಅವನಲ್ಲಿ ಮುಖ ಒತ್ತದ. ದೀಕ್ಷಾ ಮೈ ಮರೆತಲು. ಪ್ರೀತಿ ಮಕ್ಕೆ ದಾರಿಯಾದ ಕ್ಷಣದಲ್ಲಿ ಅವನಿಗೆ ಅಡ್ಡಿಯಾಗಿದ್ದನ್ನೆಲ್ಲ ತೆಗೆದು ಹಾಕಲಾಯಿತು. ಅವಳ ಉಸಿರಾಟದ ಏರಿಳಿತ ಜೊತೆಗೆ ಅವನ ತುಟಿಗಳು ಅಲ್ಲಚ್ಚುತ್ತಿದ್ವು. ಮೆಲ್ಲನೆ ಅವುಗಳನ್ನ ಸವದ. ಅವಳ ಕೈಗಳು ಅವನ ಬೆನ್ನ ಮೇಲೆ ಮತ್ತು ಕೂದಲಿನಲ್ಲಿ ಸಿಕ್ಕಾಕೊಂಡವು. ಅವನ ಹಲ್ಲುಗಳಿಂದ ಅಲ್ಲಿ ಪ್ರೀತಿ ಗುರುತು ಮೂಡಿಸಿದ್ವು. ಆ ಸುಂದರ ಬಯಲಿನ ದಾರಿ ಮೂಲಕ ಹೋಗಿ ನಿಂತಿದ್ದು ಅವಳ ಹೊಕ್ಕಳಿನ ಸುಳಿ ಹತ್ರ. ಆ ಹೊಕ್ಕಳಿನ ಸುಳಿಗೆ ಅಂದ ನೀಡಲು ಆ ಚಿಟ್ಟೆ ಆಕಾರದ ಆಭರಣ ಇಂದಿಗೂ ಅಲ್ಲಿದೆ. ವಿಕ್ರಮ್ ಅದನ್ನು ಒತ್ತಿ ಮುತ್ತಿಟ್ಟ. ನಾಲಿಗೆಯಿಂದ ಅದನ್ನು ಸವರ್ದ. ದೀಕ್ಷಾ ಗಾಳಿಯಲ್ಲಿ ತೇಲೋ ಹಕ್ಕಿಯಂತಾದ್ಲು. ಮತ್ತೆ ಅವನಲ್ಲಿ ಒತ್ತಿ ಮುತ್ತಿಟ್ಟಾಗ ಅವಳಿಂದ ಜೋರಾಗಿ ನರಳಾಟ ಬಂತು. ವಿಕ್ರಮ್ ಅವರೇ, ಹೊಸ ಮಳೆ ಸುರಿದಾಗ ಬರೋ ಮಣ್ಣಿನ ವಾಸನೆ ಇಂದು ಬಂಗಾರ. ಕಚ್ಚಿ ತಿನ್ಬೇಕನ್ಸೋ ವಾಸನೆ, ಎಷ್ಟೇ ಆಸ್ವಾದಿಸು ಸಾಕು ಅನಿಸಿದ ವಾಸನೆ. ಇಬ್ಬರ ದೇಹಗಳು ಬೆವರಿನಿಂದ ನೆನೆದು ಹತೋಟಿ ತಪ್ಪುತ್ತಿರೋದವನೇ ತಿಳಿಯಿತು. ಅವಳ ನರಳಾಟ ಅವನನ್ನು ಇನ್ನೂ ಹೆಚ್ಚು ಉನ್ಮತ್ತನಾಗಿಸ್ತು. ಆ ಕ್ಷಣ ಅವಳ ಮೇಲೆ ಮಳೆಯಂತೆ ಸುರಿದ. ಅವನ ಪ್ರೀತಿ ತೀವ್ರತೆಯಲ್ಲಿ ದಣಿದು ಹೋದ ಅವಳನ್ನು ಅವನು ತನ್ನ ಎದೆ ಮೇಲೆ ಅಪ್ಕೊಂಡ. ದೀಕ್ಷಾ, ನೋವು ಮಾಡಿದ್ನ ನಾನು? ವಿಕ್ರಮ್ನ ಈ ಕಾಡುತನವೇ ದೀಕ್ಷಾಳಿಗೆ ಅತಿ ಹೆಚ್ಚು ಇಷ್ಟ. ಇನ್ನು ನಾನು ಅದನ್ನು ಅರಿತುಕೊಂಡೆ. ಅವನ ಕಣ್ಣುಗಳನ್ನೇ ನೋಡ್ತಾ ಅವಳು ಇದನ್ನು ಹೇಳಿದಾಗ ಮತ್ತೆ ಅವನ ದೇಹ ಬಿಸಿಯಾಯಿತು. ಜೊತೆಗೆ ಅವಳದು ಕೂಡ. ಇಬ್ಬರು ಮೇಲನ ಚಳಿಯ ಡಿಸೆಂಬರ್ ರಾತ್ರಿ ಸಾಕ್ಷಿಯಾಯಿತು.
ವಿಕ್ರಮ್ನ ಹೆಗಲ ಮೇಲೆ ದೀಕ್ಷಾ ತಲೆ ಇಟ್ಟು ಕೂತಿದ್ದಾಳೆ. ಕೈಗಳು ಉಬ್ಬಿದ ಹೊಟ್ಟೆಯನ್ನು ಅಪ್ಪಿ ಹಿಡಿದಿದೆ. ಅಮ್ಮ ಮತ್ತು ಅಪ್ಪನ ಪಕ್ಕದಲ್ಲಿ 10 ವರ್ಷದ ಇಶಾನಿ ಮಗಳು ಕೂಡ ಇದ್ದಾಳೆ. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಹೊಟ್ಟೆಯೊಳಗಿರೋ ತನ್ನ ಪಾಪುಗಳ ಜೊತೆ ಅಕ್ಕ ಮಾತಾಡ್ತಿದ್ದಾಳೆ. ವಿಕ್ರಮ್ ಅವರೇ, ಕಣ್ಣೀರು ತುಂಬಿದ ದೀಕ್ಷಾ ಕರೆದಾಗ ವಿಕ್ರಮ್ ಕಣ್ಣುಗಳು ತುಂಬಿದ್ವು. ಇಬ್ಬರ ಮನಸ್ಸು ಒಂದೇ ರೀತಿ ದುಃಖದಲ್ಲಿತ್ತು. ತನ್ನ ಗರ್ಭದಲ್ಲಿರೋ ನಮ್ಮ 3 ಮಕ್ಕಳಲ್ಲಿ ಒಬ್ಬರನ್ನ ಜೀವಂತವಾಗಿ ಪಡೆಯೋದಕ್ಕೆ ಸಾಧ್ಯ ಇಲ್ವೇ ವಿಕ್ರಮ್ ಅವರೇ? ದೀಕ್ಷಾ ಮಗಳೆಲ್ಲಿದ್ದಾಳೆ? ಆಗಲೇ ಇಶಾನಿ ಇರೋ ವಿಷಯ ಅವಳಿಗೆ ನೆನಪಾದದ್ದು. ಅಪ್ಪ ಏನಾಯ್ತಪ್ಪ ಪಾಪುಗೆ? ಅಮ್ಮ ಯಾಕೆ ಕಳ್ತಿದ್ದಾರೆ? ನನ್ನ ಪಾಪು ಅವಳಿಗೆ ಏನಾಯ್ತಪ್ಪ? ಇಶಾನಿ ಈಗ 5ನೇ ಕ್ಲಾಸ್ನಲ್ಲಿದ್ದಾಳೆ. ವಿಕ್ರಮ್ನಂತ ಅವಳು ಕೂಡ ಈ ವಯಸ್ಸಿನಲ್ಲಿ ತುಂಬ ಪ್ರಬುದ್ಧಳು. ಹಾಗಾಗಿ ಮಗಳಿಗೆ ಏನನ್ನು ಮುಚ್ಚಿಡೋದು ಸರಿಯಲ್ಲ ಅಂತ ವಿಕ್ರಮ್ಗನಿಸ್ತು. ಅಪ್ಪ ಹೇಳಿ ಅಪ್ಪ. ಅವಳ ಕಣ್ಣುಗಳು ತುಂಬಿದ್ವು. ಮಗಳೇ, ಅಮ್ಮನ ಇಂದಿನ ಸ್ಕ್ಯಾನಿಂಗ್ನಲ್ಲಿ ಡಾಕ್ಟರ್ ಹೇಳ್ತಿದ್ದಾರೆ 3 ಮಕ್ಕಳಲ್ಲಿ ಒಬ್ಬರು ಬದುಕೋ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ. ಅಪ್ಪ ಅಂತ ಕಿರ್ಚುತ್ತಾ ವಿಕ್ರಮ್ ಎದೆ ಮೇಲೆ ಬಿದ್ದು ಅತ್ಲು. ಒಂದು ಕೈಯಿಂದ ದೀಕ್ಷಾಳನ್ನು ಮತ್ತು ಇನ್ನೊಂದು ಕೈಯಿಂದ ಮಗಳನ್ನು ವಿಕ್ರಮ್ ಅಪ್ಕೊಂಡ. ಇಶಾನಿ ಈ ದುಃಖ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ಅವಳ 3 ಶಿಶುಗಳನ್ನ ಪ್ರೀತಿಸ್ತಾಳೆ. ತನ್ನ ಅಮ್ಮನ ಹೊಟ್ಟೆಯಲ್ಲಿ ತನಗಾಗಿ ಒಂದಲ್ಲ 3 ಪಾಪುಗಳಿವೆ ಅಂತ ಕೇಳಿದ ದಿನದಿಂದ ಪ್ರತಿ ದಿನವನ್ನು ಎಣಿಸ್ತಾ ಕಾಯ್ತಿದ್ದಾಳೆ ಅವಳು. ತನ್ನ ಪುಟ್ಟ ಪಾಪುಗಳನ್ನ ನೋಡೋದಕ್ಕೆ. ಅದರಲ್ಲಿ ಒಬ್ಬರನ್ನ ಜೀವ ಇಲ್ಲದೆ ನೋಡಬೇಕಾಗತ್ತೆ ಅಂತ ಕೇಳಿದಾಗ ಅವಳು ಪುಟ್ಟ ಮನಸ್ಸಿಗೆ ತುಂಬ ನೋವಾಯಿತು. ಇಶಾನಿ ಮಗಳು ಬೇಜಾರು ಕಂಡಾಗ ದೀಕ್ಷಾಳ ಸಂಕಟ ಇನ್ನೂ ಹೆಚ್ಚಾಯಿತು. ಅವಳ ಮಗಳನ್ನು ಅಪ್ಕೊಂಡು ಅವಳತ್ಲು. ವಿಕ್ರಮ್ ಅವರೇ, ದೇವರು ನನ್ನ ಪ್ರಾಣ ತೆಗೆದುಕೊಳ್ಳಿ ಬದಲಾಗಿ ನನ್ನ 3 ಪಾಪುಗಳನ್ನ ಜೀವಂತವಾಗಿ ಕೊಡ್ತಾನೆಯೇ ಅಂತ ಅವಳು ಬಿಕ್ಕಳಿಸಿದ್ಲು. ದೀಕ್ಷಾ ಸಾಕು, ಏನು ಮಾತಾಡ್ತಿದ್ಯಾ? ನೀನು ಪ್ರಾಣ ಹೋದ್ಮೇಲೆ ಆ ಮಕ್ಕಳು, ನಾನು ಮತ್ತು ನಮ್ಮ ಮಗಳು ಬದುಕಿದ್ದು ಏನು ಪ್ರಯೋಜನ? ಹಾಗಾಗಿ ಅಶುಭವಾದದನ್ನು ಯೋಚಿಸ್ಬೇಡ ನೀನು. ದೇವರಲ್ಲಿ ನಂಬಿಕೆ ಇರೋ. ನಿನ್ನನ್ನು ದೇವ್ರು ಕೈ ಬಿಡೋದಿಲ್ಲ ದೀಕ್ಷಾ. ತಿಂಗಳುಗಳು ಕಳೆದು ಹೋದ್ವು. ದೀಕ್ಷಾಳಿಗೆ 5-9ನೇ ತಿಂಗಳು. ಸಣ್ಣ ಸಣ್ಣ ದೈಹಿಕ ತೊಂದರೆಗಳು ಶುರುವಾದ ಕಾರಣ ದೀಕ್ಷಾಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಲೇಬರ್ ರೂಮ್ಗೆ ಹೋಗುವಾಗ ವಿಕ್ರಮ್ ಮತ್ತು ಇಶಾನಿಯನ್ನು ತುಂಬಿದ ಕಣ್ಣುಗಳಿಂದ ಅವಳು ನೋಡಿದ್ಲು. ಅಪ್ಪ, ನಮ್ಮ ಪಾಪುಗಳಿಗೆ ಯಾರಿಗಾದರೂ ಏನಾದರೂ ಆಗುತ್ತಾ? ನಂಗೆ ಭಯ ಆಗ್ತಿದೆ. ಮಗಳೇ, ಬೇಜಾರು ಮಾಡ್ಕೊಳ್ಬೇಡ, ಏನೂ ಆಗೋದಿಲ್ಲ. 3 ಪಾಪು ಜೀವಂತವಾಗಿ ಅಕ್ಕನ ಕೈಗೆ ಅಮ್ಮ ಕೊಡ್ತಾರೆ. ವಿಕ್ರಮ್ ಇಶಾನಿಯನ್ನು ಅಪ್ಪಿ ಅವಳ ಹಣೆಗೆ ಮುತ್ತಿಟ್ಟ. ಅವ್ರು ಲೇಬರ್ ರೂಮ್ ಮುಂದೆ ಕಾತರದಿಂದ ಕಾಯ್ತಿದ್ರು. ಮಗಳಿಗೆ ಧೈರ್ಯ ಹೇಳಿದ್ರು. ವಿಕ್ರಮ್ನ ಮನಸ್ಸು ಚಡಪಡಿಸ್ತಿತ್ತು. ತನ್ನ ಮಕ್ಕಳು ಮತ್ತು ತನ್ನ ಪ್ರಾಣದಿಂದಿರೋ ದೀಕ್ಷಾಳಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡುವಂತ ಅವನ ಮನಸ್ಸಿನಲ್ಲಿ ಪ್ರಾರ್ಥಿಸಿದ. ಮೊದಲ ಬಾರಿಗೆ ಅವನ ನಾಲಿಗೆ ದೇವರನ್ನ ಪ್ರಾರ್ಥಿಸಿತು. ಆ ಪ್ರಾರ್ಥನೆಗೆ ಕಿವಿ ಕೊಡದಿರಲು ದೇವರಿಗೆ ಸಾಧ್ಯವಾಗಲಿಲ್ಲ. ಅಮ್ಮನಿಂದ ಬೇರೆಯಾಗವರು ಹೊರಗೆ ಬಂದರು. ದೀಕ್ಷಾ 3 ಗಂಡು ಮಕ್ಕಳು. ಪವಾಡ ನಡೆದಿದೆ. ಜೀವ ಹೋಗುತ್ತೆ ಅಂದುಕೊಂಡು ಮಗುವನ್ನು ದೇವರು ಜೀವಂತವಾಗಿ ನೀಡಿದ್ದಾನೆ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನ ಮುದ್ದು ಮಕ್ಕಳನ್ನು ನೋಡಿದ್ದ ಅವಳು ಸಿಸೇರಿಯನ್ ನೋವಿನಲ್ಲೂ ನಕ್ಕಿದ್ಲು. ವಿಕ್ರಮ್ ಮತ್ತು ಇಶಾನಿ ಸಂತೋಷದಿಂದ ಕಣ್ಣೀರು ಹಾಕಿದ್ರು. ತನ್ನ ಮುದ್ದು ಮಕ್ಕಳನ್ನು ಜೀವಂತವಾಗಿ ನೀಡಿದ ದೇವರಿಗೆ ಅವನು ಮನಸ್ಸಿನಲ್ಲಿ ಪದೇ ಪದೇ ಧನ್ಯವಾದ ಹೇಳ್ದ. ಒಂದು ದಿನದ ನಂತರ ದೀಕ್ಷಾಳನ್ನು ರೂಮ್ಗೆ ತರಲಾಯಿತು. ವಿಕ್ರಮ್ನನ್ನು ನೋಡಿ ಅವಳು ಸುಂದರವಾಗಿ ನಕ್ಕಿದ್ಲು. ವಿಕ್ರಮ್ ಅವಳ ಹತ್ರ ಕೂತ ಅವಳ ಹಣೆಗೆ ಮುತ್ತಿಟ್ಟ. ಸಂತೋಷದ ಕ್ಷಣಗಳು. 3 ತುಂಟರ ಆಟ, ನಗು, ಅಳು ಮತ್ತು ಗದ್ದಲಗಳೊಂದಿಗೆ ಅವರ ಪ್ರತಿ ಕ್ಷಣವನ್ನು ದೀಕ್ಷಾ ಮತ್ತು ವಿಕ್ರಮ್ ಆನಂದಿಸ್ತಿದ್ರು. ಪುಟ್ಟ ಪಾಪುಗಳಿಗೆ ಎಲ್ಲದಕ್ಕೂ ಸಹಾಯ ಮಾಡೋದಕ್ಕೆ ಅಕ್ಕ ಇದ್ದಾಳೆ. ಪುಟ್ಟ ಪಾಪುಗಳಿರೋದ್ರಿಂದ ಸ್ಕೂಲ್ಗೆ ಹೋಗೋದು ಕೂಡ ಅಕ್ಕನಿಗೆ ಮನಸ್ಸಿಲ್ಲ, ಆದರೂ ಹೋಗ್ತಾಳೆ. ಸಂಜೆ ಬಂದ ತಕ್ಷಣ ರೂಮ್ಗೆ ಓಡಿ ಬರ್ತಾಳೆ ಪಾಪುಗಳನ್ನ ನೋಡೋದಕ್ಕೆ. ಅವ್ರ ಪಕ್ಕದಲ್ಲಿ ಕೂತು ಸ್ಕೂಲ್ನ ಪ್ರತಿಯೊಂದು ವಿಷಯವನ್ನು ಪಾಪುಗೆ ಹೇಳ್ತಾಳೆ. ಅಷ್ಟೊಂದು ಪ್ರೀತಿ ಅವಳಿಗೆ ಆ ಪುಟ್ಟ ಮಕ್ಕಳ ಮೇಲೆ. ಹೆರಿಗೆ ನಂತರ ದೀಕ್ಷಾ ಸ್ವಲ್ಪ ಸೊರಗಿದ್ಲು. 3 ಹಿಂದೆ ಓಡಿ ಊಟ ಮಾಡೋದು ಕೂಡ ಸಮಯ ಇಲ್ಲದಂತಾಯಿತು. ಆದರೂ ವಿಕ್ರಮ್ ಹಠ ಹಿಡಿದು ಅವಳು ಊಟ ಮಾಡಿಸ್ತಿದ್ದ. ಮನೆಯಲ್ಲಿ ಕೆಲಸದವರಿದ್ದು ದೀಕ್ಷಾಳಿಗೆ ಸಮಾಧಾನ ಇಲ್ಲ. ಎಲ್ಲವನ್ನು ಅವಳೇ ಮಾಡಬೇಕು. ಆದರೆ ವಿಕ್ರಮ್ಗೆ ಹೆದರಿ ಏನೂ ಮಾಡ್ತಿರ್ಲಿಲ್ಲ. ಹಾಗಾಗಿ ಸುಮ್ಮನೆ ಮಲಗಿ ಆರೈಕೆ ಮಾಡಿಸ್ಕೊಳ್ತಿದ್ಲು. ಪಾಪುಗಳ ನಾಮಕರಣಕ್ಕಿನ್ನು ಕೆಲವೇ ದಿನಗಳ ಬಾಕಿ ಇವೆ. 3 ಹೆಸರಿಡುವ ಜವಾಬ್ದಾರಿನ ಅಕ್ಕನಿಗೆ ನೀಡಲಾಯಿತು. ಇಶಾನಿ ಮಗಳೇ 3 ಹೆಸರನ್ನ ಹುಡುಕಿದ್ಲು. ನಾಮಕರಣದ ದಿನ ಬಂತು. ದೀಕ್ಷಾ ಮತ್ತು ವಿಕ್ರಮ್ ಜೊತೆಗೆ ದರ್ಶನ ಕೂತಿದ್ರು. 3 ಪುಟ್ಟ ತುಂಟರವ್ರ ಮಡಿಲಲ್ಲಿ ಆಟ ಆಡ್ತಿದ್ರು. ತಟ್ಟೆಯಲ್ಲಿಟ್ಟಿದ್ದ ಹಾಲನ್ನು ಪಾಪುಗಳ ನಾಲಿಗೆಗೆ ಮುಟ್ಟಿಸಲಾಯಿತು. ವಿಧಿವಿಧಾನಗಳ ನಂತರ ಹೆಸರಿಟ್ಟು ಕರೆಯೋ ಸಮಯ ಬಂದಾಗ ವಿಕ್ರಮ್ ಇಶಾನಿಯನ್ನು ಹತ್ರ ಕರೆದ. ಅಕ್ಕನೇ ತನ್ನ ತಮ್ಮಂದಿರಿಗೆ ಹೆಸರಿಡಲಿ, ಕರೀಲಿ. ವಿಕ್ರಮ್ನ ಮಡಿಲಲ್ಲಿದ್ದ ಮಗುವಿನ ಕಿವಿಯಲ್ಲಿ ಅವಳು ಕರೆದ್ಲು, ಅದ್ವಿಕ್. ನನ್ನ ಆದಿಪುಟ್ಟ. ದೀಕ್ಷಾಳ ಮಡಿಲಲ್ಲಿದ್ದ ಮಗುವಿನ ಕಿವಿಯಲ್ಲಿ ಕರೆದ್ಲು, ಆರ್ಥವ್. ದರ್ಶನ್ ಮಡಿಲಲ್ಲಿದ್ದ ಮಗುವನ್ನು ಅವಳು ಅಕ್ಷಿತ್ ಅಂತ ಕರೆದ್ಲು. ಹೀಗೆ 3 ತುಂಟರ ನಾಮಕರಣ ನಡೆಯಿತು. ಅದ್ವಿಕ್ ವಿಕ್ರಮ್ನಾಥ್ ಅಲಿಯಾಸ್ ಆದಿ, ಅಥರು ವಿಕ್ರಮ್ನಾಥ್ ಅಲಿಯಾಸ್ ಅಪ್ಪು, ಅಕ್ಷಿತ್ ವಿಕ್ರಮ್ನಾಥ್ ಅಲಿಯಾಸ್ ಅಕ್ಕು, ಅವರಕ್ಕ ಆತ್ಮಿಕಾ ವಿಕ್ರಮ್ನಾಥ್ ಅಲಿಯಾಸ್ ಇಶಾನಿ. ತುಂಟರಿಗೆ 6 ತಿಂಗಳಾಯಿತು. 3 ಅನ್ನಪ್ರಾಶನ ನಡೀತು. ಈಗ ಸ್ವಲ್ಪ ತುಪ್ಪ ಸೇರಿಸಿದ ಅನ್ನ ತಿನ್ನಿಸೋದಕ್ಕೆ ಶುರು ಮಾಡಿದ್ದಾರೆ. 3 ಉಣಿಸೋದು ದೊಡ್ಡ ಕೆಲಸ. ದೀಕ್ಷಾ ಏನಾದ್ರೊಂದು ಆಟ ಆಡಿ 3 ತಿನ್ನಿಸ್ತಾಳೆ. ಅಮ್ಮನಿಗಿಂತ ಅಕ್ಕ ಅಂದರೆ ಅವರಿಗೆ ಹೆಚ್ಚು ಪ್ರೀತಿ. ಇಶಾನಿ ಸ್ಕೂಲಿನಿಂದ ಬಂದಾಗ ತುಂಟರ ಸಂತೋಷ ನೋಡಬೇಕು. ಅವಳು ಕೂಡ ತನ್ನ ಪುಟ್ಟ ಕೈಗಳಿಂದ ಅಮ್ಮನಂತೆ ತಮ್ಮಂದಿರಿಗೆ ಅನ್ನ ತಿನ್ನಿಸ್ತಾಳೆ. ದೀಕ್ಷಾ ಆಶ್ಚರ್ಯದಿಂದ ಆ ದೃಶ್ಯವನ್ನು ನೋಡ್ತಾ ಕೂತಿರ್ತಾಳೆ. ರಾತ್ರಿ ವಿಕ್ರಮ್ ಸ್ನಾನ ಮಾಡಿ ಬಂದಾಗ ದೀಕ್ಷಾ ಮಕ್ಕಳನ್ನ ಮಲಗಿಸ್ತಿದ್ಲು. ಒಬ್ಬನಿಗೆ ತರ್ತಾಗಿ ಇನ್ನೊಬ್ಬ ಚಡಪಡಿಸ್ತಾನೆ. ಆಗ ಇನ್ನೊಬ್ಬ ಶುರು ಮಾಡ್ತಾನೆ,
ಪಾಪ ದೀಕ್ಷಾ ಒಬ್ಬೊಬ್ಬರಿಗೆ ತಟ್ಟಿ ಹೇಗೋ ಮೂವರನ್ನ ಮಲಗಿಸಿದ್ಲು. ನಾಲ್ವರ ಮುಖವನ್ನೇ ಅವಳು ನೋಡ್ತಾ ಕೂತಿದ್ಲು. ತನ್ನ ಮುದ್ದು ಮಕ್ಕಳು ಅಂದಾಗ ಮಕ್ಕಳನ್ನೇ ನೋಡ್ತಾ ಕೂತ್ರೆ ಇಲ್ಲಿ ಒಬ್ಬ ಪಾಪ ಅಪ್ಪ ಇದ್ದಾನೆ ಅನ್ನೋದನ್ನು ನನ್ನ ಹೆಂಡತಿ ಮರೆತು ಹೋಗ್ತಿದ್ದಾಳೆ. ವಿಕ್ರಮ್ ತಮಾಷೆಯಾಗಿ ಕೇಳಿದ್ರು. ದೀಕ್ಷಾಳಿಗೆ ಸ್ವಲ್ಪ ನೋವಾಯಿತು. ನಿಜ, ಸರಿಯಾಗಿ ಮಾತಾಡೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ, ಏನು ಮಾಡ್ಕೊಡೋದಕ್ಕೂ ಆಗ್ತಿಲ್ಲ. ಆದರೂ ಅವನು ಎಂದೂ ದೂರು ನೀಡಿರಲಿಲ್ಲ. ರೂಮ್ನಲ್ಲಿ ದೊಡ್ಡ ಕಿಂಗ್ ಸೈಜ್ ಬಿಟ್ಟಿದ್ರು. ಮಕ್ಕಳು ಮತ್ತು ತಾನು ಆರಾಮವಾಗಿ ಮಲಗಲಿ ಅಂತ ಅವನು ಸೋಫಾದಲ್ಲಿ ಮಲಗ್ತಿದ್ದಾನೆ. ಅವಳು ವಿಕ್ರಮ್ನನ್ನು ನೋಡಿದ್ಲು, ಬೇಜಾರು ತುಂಬಿದ ನೋಟ. ಏನಾಯ್ತು ದೀಕ್ಷಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ, ಅದಕ್ಕೆ ನೀನು ಬೇಜಾರು ಮಾಡ್ಕೊಳ್ಳೋದು ಬೇಡ. ವಿಕ್ರಮ್ ಅವರೇ, ಅವಳು ಓಡೋಗಿ ಅವನ ಎದೆಗೆ ಹೊರಗಿದ್ಲು. ನಾನೀಗ ವಿಕ್ರಮ್ ಅವನ್ನ ಗಮನಿಸ್ತಿಲ್ಲ ಅಲ್ವಾ? ನಾನು ಮತ್ತೆ ಏನೋ ಹೇಳೋದಕ್ಕೆ ಬಂದಾಗ ವಿಕ್ರಮ್ ಅವಳು ತುಟಿಗೆ ಅಡ್ಡೆಲ್ಲ ಕೈ ಇಟ್ಟ. ಸದ್ಯಕ್ಕೆ ನನ್ನ ದೀಕ್ಷಾ ಮರಿನನ್ನು ಗಮನಿಸಬೇಕಿಲ್ಲ, ಬದಲಾಗ ಮಲಗಿರೋ ಮೂವರು ತುಂಟರನ್ನು ಮತ್ತು ನಮ್ಮ ರಾಜಕುಮಾರಿಯನ್ನು ಮಾತ್ರ ಗಮನಿಸಿದ್ರೆ ಸಾಕು. ನನಗೆ ಯಾವುದೇ ದೂರುಗಳಿಲ್ಲ, ಆಯಿತಾ? ಹಾಗಾದರೆ ಹೋಗಿ ಮಲಗು. ಬೆಳಗ್ಗೆಯಿಂದ ಅವ್ರ ಹಿಂದೆ ಓಡಿ ದಣಿದಿದೆಯಲ್ಲ, ಹೋಗಿ ಮಲಗು. ಇಲ್ಲ ಅಂತವಳು ತಲೆ ಆಡಿಸಿದ್ಲು. ಯಾಕೆ ಮಲಗೋದಿಲ್ವಾ? ನಾನು ವಿಕ್ರಮ್ ಅವ್ರ ಜೊತೆ ಮಲಗ್ತೀನಿ. ಯಾಕೆ ನನಗೆ ನಿಮ್ಮ ಜೊತೆ ಮಲಗೋದಕ್ಕಾಗೋದಿಲ್ವಾ ಅಂತವಳು ಮುಖ ಚೂಪ್ ಮಾಡಿ ಕೇಳಿದ್ಲು. ಅಯ್ಯೋ, ನಾನೇನು ಹೇಳಿಲ್ಲ, ಮಲಗು. ವಿಕ್ರಮ್ ಸೋಫಾವನ್ನು ಎಳೆದು ಬೆಡ್ನಂತೆ ಮಾಡ್ದ. ಅವ್ನು ಮಲಗ್ತಾ ಜೊತೆಗೆ ಅವಳು ಕೂಡ. ಯಾಕೀಗ ನೋಡ್ತಿದ್ದೀರಾ? ನಿನ್ನ ಸೌಂದರ್ಯ ನೋಡಿ ಗೇಲಿ ಮಾಡ್ತಿದ್ದೀರಾ ಅಲ್ವಾ? ಅರ್ಥ ಆಯ್ತೆ? ವಿಕ್ರಮ್ ನಗ್ತ. ಅವಳವನನ್ನು ನೋಡಿ ಮುಖ ತಿರುಗಿಸಿ ಮಲಗಲು. ಕತ್ತಿನ ಮೇಲೆ ಬಿಸಿ ಉಸಿರು ತಗಲಿದ ತಕ್ಷಣ ದೀಕ್ಷಾ ಮೈ ಜುಮ್ಮಂತು. ದೀಕ್ಷಾ, ನನಗೆ ಬೇಕು. ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕಿವಿಯಲ್ಲಿ ಮೃದುವಾಗಿ ಅವನು ಹೇಳಿದಾಗ ಅವಳ ಮೈ ನಡಗ್ತು. ಆ ಕ್ಷಣ ಅವಳು ಕೂಡ ಅವನಲ್ಲಿ ಕರಗಲು ಹಂಬಲಿಸಿದ್ಲು. ಅವನ ತುಟಿ ಅವಳ ಹಣೆ ಮೇಲೆ ಒತ್ತಿತ್ತು. ಅಲ್ಲಿಂದ ಮೂಗಿನ ತುದಿಗೆ, ಕಿವಿಗೆ ಮತ್ತು ತುಟಿಗಳಿಗೆ ಹರಿಯಿತು. ದೀರ್ಘವಾದ ಒಂದು ಮುತ್ತಿನ ನಂತರ ದಣಿತ ಅವಳು ಅವನ ಎದೆಗೆ ಹೊರಗದ್ಲು. ವಿಕ್ರಮ್ನ ತುಟಿ ಅವಳ ಕತ್ತಿನ ಸುತ್ತಲೂ ಹರಿಯಿತು. ಅಲ್ಲಿಂದ ಕೆಳಗೆ ಚಲಿಸಿ ಅವಳು ಎದೆ ಹತ್ತಿರ ಮುಖ ಒತ್ತುತ್ತಾ ಅವಳು ಮೈ ಮರೆದ್ಲು. ತುಟಿಯಲ್ಲಿ ಹಾಲಿನ ಸವಿಯಾದ ತಕ್ಷಣ ಅವನದನ್ನೇ ಆವೇಶದಿಂದ ಆಸ್ವಾದಿಸ್ತಾ ಇಬ್ಬರ ದೇಹಗಳು ಬಿಸಿಯಾದವು. ಅವನ ಕೈಗಳು ಅವಳ ನಡುವನ್ನು ಬಿಗಿದವು. ನಾಲಿಗೆ ಹೊಕ್ಕಳ ಸುಳಿ ಆಳ ಅಳಿತು. ತನ್ನ ಮುದ್ದು ಮಕ್ಕಳನ್ನು ಹೊತ್ತ ಆ ಗರ್ಭಕ್ಕೆ ಅವನು ಪ್ರೀತಿಯಿಂದ ಮುತ್ತಿಟ್ಟ. ದೀಕ್ಷಾ ಅವನ್ನ ತನ್ನ ಹತ್ತಿರ ಕೆಳಕೊಂಡ್ಳು. ಇಬ್ಬರ ದೇಹಗಳು ಒಂದಾದವು. ಅವಳ ನರಳಾಟ ಅವನಿಗೆ ಅಮಲೇರಿಸ್ತು. ಅವಳ ಮೇಲೆ ಮಳೆಯಂತೆ ಸುರಿದ ದಣಿದ ಅವನ ಎದೆ ಮೇಲೆ ತಲೆ ಇಟ್ಟು ಅವಳು ಮಲಗಿದ್ಲು. ವಿಕ್ರಮ್ ಕೈಗಳು ಅವಳನ್ನು ಅಪ್ಪಿಕೊಂಡವು. ಅಷ್ಟರಲ್ಲೇ ಒಂದು ಮಗು ಎದ್ದೊಳೋದಕ್ಕೆ ಶುರು ಮಾಡಿದ ತಕ್ಷಣ ಎದ್ದು ಮಕ್ಕಳ ಹತ್ರ ಓಡಿದ್ಲು. ಮಗುವನ್ನು ಎತ್ಕೊಂಡು ಅವಳ ಹಾಲು ಉಣಿಸಿದ್ಲು. ಆ ಕ್ಷಣ ತಾನು ಉಡುಪಿಲ್ಲದೆ ಇದ್ದೇನೆ ಎಂಬುದು ಅವಳಿಗೆ ನೆನಪಿರಲಿಲ್ಲ. ಮಗುವಿನ ಹಸಿವು ನೀಗಿಸೋದು ಮಾತ್ರ ಅವಳ ಗುರಿಯಾಗಿತ್ತು. ಮಗುವಿಗೆ ಹಾಲುಣಿಸಿ ಮಲಗಿಸಿದ ನಂತರ ಅವಳು ತನ್ನ ಪರಿಸ್ಥಿತಿಯನ್ನು ನೆನಪಿಸ್ಕೊಂಡ್ಳು. ತಿರುಗಿ ನೋಡಿದಾಗ ಸೋಫಾದಲ್ಲಿ ಮಲಗಿ ತನ್ನನ್ನೇ ನೋಡ್ತಿದ್ದವನ್ನ ಕಂಡು ನಾಚಿಕೆಯಿಂದ ನಕ್ಕಿದ್ಲು. ನಂತರ ಒಂದು ಬಟ್ಟೆಯನ್ನು ಹೊತ್ಕೊಂಡು ನೆಲದಲ್ಲಿ ತನ್ನ ಉಡುಪನ್ನು ಎತ್ಕೊಂಡು ಬಾತ್ರೂಮ್ ಕಡೆ ಓಡಿದ್ಲು. ಅವಳು ಈ ಚೇಷ್ಟೆಗಳನ್ನ ನೋಡ್ತಿದ್ದವನ ತುಟಿಯಲ್ಲಿ ಸುಂದರ ನಗು ಮೂಡಿತು. ಕೇವಲ ದೀಕ್ಷಾಳಿಗಿರೋ ನಗು. ಕೆಲವು ವರ್ಷಗಳ ನಂತರ ಆದಿ, ಅಪ್ಪು, ಅಕ್ಕು. ದೀಕ್ಷಾಳ ಸಿಟ್ಟಿನ ಕರೆಗೆ ಮೂವರು ಹಾಜರಾದರು. ಯಾಕೆ ಹೀಗರಿಸ್ತಿದ್ಯಾ? ನೀವೆಲ್ಲ ಸ್ಕೂಲ್ಗೆ ಹೋಗೋದು ಓದ್ಲಿಕ್ಕಾ ಅಥವಾ ಜಗಳ ಮಾಡ್ಲಿಕ್ಕಾ? ನಾವು ಅದು ಸಾಕು. ನಿಮ್ಮ ಸ್ಕೂಲ್ ಮಿಸ್ ಫೋನ್ ಮಾಡಿದ್ರು. ನಿಮ್ಮ ವಿಷಯ ಕೇಳಿ ನಂಗೆ ನಾಚಿಕೆ ಆಗ್ತಿದೆ. ಮೂವರು ಸೇರಿ ಯಾವುದೋ ಹುಡುಗನ ಮೂಗು ಹೊಡೆದು ಬಂದಿದ್ದೀರಾ. ಆಮೇಲೆ ಏನು ತಿಳಿದವರಂತೆ ಬಂದು ಕೂತಿದ್ದೀರಾ. ಅಮ್ಮ, ಅದು ಆ ಕಿರಾತಕ. ನಿಲ್ಲಿಸು. ಈ ಮಾತುಗಳನ್ನೆಲ್ಲ ಯಾರು ಕಲಿಸಿದ್ರು ನಿಮಗೆ? ಅದು ಅವನು ನಮ್ಮ ಅಪ್ಪನ ಬಗ್ಗೆ ಹೇಳಿದಾಗ ನಮ್ಗೆ ಸಿಟ್ಟು ಬಂತು, ಅದಕ್ಕೆ ಹೊಡೆದ್ವು. ಅವನು ಹೇಳ್ತಾನೆ ನಿಮ್ಮ ಅಪ್ಪನ ಹತ್ರ ಇರೋ ಹಣ ಎಲ್ಲ ಕಪ್ಪು ಹಣವಂತೆ. ಅದೆಲ್ಲ ಹೇಳಿ ಸುಮ್ಮನಿರ್ಬೇಕಾ? ಹೇಯ್, ಎಲ್ಲಿಗೆ ಹೋಗ್ತಿದೆ ನಿಮ್ಮ ಮಾತು? ಈಗಿನ್ನು ನೀವು 5ನೇ ಕ್ಲಾಸಲ್ಲಿ ಇದ್ದೀರಾ. ಅಷ್ಟೊಂದು ದೊಡ್ಡ ಮಾತುಗಳೆಲ್ಲ ಬೇಡ. ಅವನು ಆಗ ಹೇಳಿದರೆ ಅದನ್ನು ಟೀಚರ್ಗೆ ಹೇಳಬೇಕಿತ್ತು ಅಥವಾ ಇಲ್ಲಿ ಬಂದು ಹೇಳಬೇಕಿತ್ತು ಅಷ್ಟೇ ಹೊರತು ಈಗ ದೊಡ್ಡವ್ರ ಥರ ಜಗಳ ಮಾಡೋದಲ್ಲ. ಆಮೇಲೆ ಇನ್ನೊಂದು ವಿಷಯ, ವಿಕ್ರಮ್ನ ಮಕ್ಕಳು ಎಂಬ ಅಹಂಕಾರವು ನಿಮಗೆ ಬೇಡ, ಕೇಳ್ತಲ್ಲ? ಅಕ್ಕು, ಅಪ್ಪು, ಇದು ಆ ವಿಷಯ. ಅಪ್ಪ ನಿನ್ನೆ ಬರ್ತೀನಿ ಅಂತ ಹೇಳಿ ಬಾರದಿದ್ದಕ್ಕೆ ಇವಳಿಗೆ ಸಿಟ್ಟು ಬಂದಿದೆ. ನಾವು ಇನ್ನಷ್ಟು ಸಿಟ್ಟು ಮಾಡಿಸೋಣವಾ? ಏನೋ ಗುಸು ಮಾತಾಡ್ತಿದ್ದೀರಾ ಅಲ್ಲಿ? ಓಹ್, ದೀಕ್ಷಾ ಅಮ್ಮನ ಈ ಸಿಟ್ಟಿನ ಸ್ವಭಾವಕ್ಕೆ ಅಪ್ಪ ಇಲ್ಲಿಗೆ ಬರೋದಿಲ್ಲ. ಒಂದು ತಿಂಗಳ ಬಿಸ್ನೆಸ್ ಟ್ರಿಪ್ಗೆ ಹೋಗಿ ಕೆಲವೊಮ್ಮೆ ದೀಕ್ಷಾಳಿಗಿಂತ ಸುಂದರವಾದ ಯಾರಾದರೂ ಸಿಕ್ಕಿದ್ರೆ ಅಲ್ಲೇ ಇರಬಹುದು. ನಿಜ ದೀಕ್ಷಮ್ಮ, ಸುಮ್ಮನೆ ಅಡುಗೆ ಎಲ್ಲ ಮಾಡಿ ಕಾಯ್ತಿರ್ತಾರೆ. ಅಪ್ಪ ಅಲ್ಲಿ ಮಜಾ ಮಾಡ್ತಿರ್ಬೋದು. ನಿಲ್ಲಿಸ್ತೀರ ಮೂರು? ನಿಮ್ಮ ಅಪ್ಪನಿಗೆ ಹೊಸಬ್ರು ಸಿಕ್ಕಿದ್ರೆ ನೀವೇ ಹೋಗಿ ಮದುವೆ ಮಾಡಿಕೊಡಿ. ಆ ಮದುವೆ ಊಟಕ್ಕೆ ನೀವೇ ಉಪ್ಪು ಬಡಿಸಿ. ಮುನಿಸ್ಕೊಂಡು ಅಡುಗೆ ಮನೆಗೆ ಹೋಗೋದಕ್ಕೆ ನೋಡಿದಾಗ ಬಾಗ್ಲಲ್ಲಿ ತನ್ನನ್ನೇ ನಿಂತಿದ್ದ ಇಶಾನಿ ಕಂಡ್ಲು. ಕಾಲೇಜಿನಿಂದ ಈಗಷ್ಟೇ ಬಂದಿದ್ದಾಳೆ. ಅಮ್ಮ, ಏನಿದು? ಇವ್ರು ಸುಮ್ಮನೆ ನಿನ್ನ ಸಿಟ್ಟು ಮಾಡಿಸೋದಕ್ಕೆ ಹೀಗೆ ಹೇಳ್ತಿದ್ದಾರೆ. ನೀನು ತಲೆ ಕೆಡಿಸ್ಕೊಳ್ಬೇಡ. ನನಗೇನಿಲ್ಲ ಇಶಾನಿ, ನೀನು ಹೋಗಿ ಫ್ರೆಶ್ ಆಗಿ ಬಾ, ಚಹಾ ತರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು. ಅಮ್ಮನ ಮುಖದಲ್ಲಿದ್ದ ಬೇಜಾರು ಇಶಾನಿಗೆ ನೋವು ತಂತು. ಹೇಯ್ ಹುಡುಗ್ರ, ನೀವೆಲ್ಲ ಸೇರಿ ನನ್ನ ಪಾಪದ ದೀಕ್ಷಾ ಅಮ್ಮನಿಗೆ ಏನು ಹೇಳಿದ್ರಿ? ನಿನ್ನೆ ಅಪ್ಪ ಬಾರದಿದ್ದಕ್ಕೆ ಪಾಪ ಈಗಾಗಲೇ ಬೇಜಾರಾಗಿದೆ. ನಿನ್ನೆ ಅಪ್ಪನ ಹುಟ್ಟುಹಬ್ಬ ಕೂಡ ಆಗಿತ್ತು. ಅಪ್ಪ ಬರ್ತಾರೆ ಅಂತ ಅವ್ರಿಗೆ ಇಷ್ಟವಾದನ್ನೆಲ್ಲ ಮಾಡಿ ಕಾಯ್ತಿದ್ಲು. ಅದರ ಅಪ್ಪ ಬಂದು ಮೋಸ ಮಾಡಿದ್ರು. ಅದರ ಜೊತೆ ಈಗ ನೀವು ಬೆಂಕಿಗೆ ತುಪ್ಪ ಸುರಿತಿದ್ದೀರಾ? ಸುಮ್ಮನೆ ತಮಾಷೆ ಮಾಡಿದ್ದು ಅಕ್ಕ. ದೀಕ್ಷಾ ಅಮ್ಮ ಸಿಟ್ಟು ಮಾಡಿಕೊಂಡ್ರೆ ನೋಡೋದಕ್ಕೆ ಸುಂದರವಾಗಿರುತ್ತೆ, ಅದಕ್ಕೆ ನಾವು ಯಾವಾಗಲೂ ಜಗಳ ಮಾಡ್ತೀವಿ.
ಹ್ಞೂ, ಜಗಳ ಮಾಡಿ ಆದರೆ ಇಂಥ ಬೇಡದ ವಿಷಯಗಳನ್ನ ಹೇಳಬೇಡಿ. ಇದೆಲ್ಲ ಅಪ್ಪನಿಗೆ ತಿಳಿದ್ರೆ ಮೂವರಿಗೂ ಒಳ್ಳೆ ಪೆಟ್ಟು ಬೀಳುತ್ತೆ. ಅಕ್ಕ ಹೇಳ್ಬೇಡ ಅಪ್ಪನಿಗೆ, ನಮ್ಮ ಮುದ್ದಿನ ಅಕ್ಕ ಅಲ್ವೇ ನೀನು. ಅಂದಹಾಗೆ ಅಪ್ಪ ಇವತ್ತು ಬರ್ತಾರೆ ಅಂತ ಹೇಳಿದಾರಲ್ವೇ? ಫೋನ್ ಮಾಡಿದ್ರಾ ಅಕ್ಕ? ಹ್ಞೂ, ಅಪ್ಪ ಫ್ಲೈಟ್ ಇಳಿದಿದ್ದಾರೆ. ಒಂದು ಸಲ ಆಫೀಸ್ಗೆ ಹೋಗಿ ಬರ್ತೀನಿ ಎಂದಿದ್ದಾರೆ. ಹ್ಞೂ, ಅಪ್ಪ ಬಂದ ಮೇಲೆ ಇಂದು ಏನಾದರೂ ನಡೆಯುತ್ತೆ. ಏನಾಗುತ್ತೋ ಏನೋ. ಇದೇ ಈ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಹೇಗೆ ಹಿಂದೆಯೂ ಹಾಗೇ ಇತ್ತು. ಒಂದು ಬಿಸ್ನೆಸ್ ಟೂರ್ ಅಂದರೆ ಹಾಗೆ ಹೋಗೋದು. ಕಾಯ್ತಿರೋ ಒಬ್ಳು ಇಲ್ಲಿದ್ದಾಳೆ ಎಂಬ ನೆನಪೇ ಇಲ್ಲ. ನೆನ್ನೆ ಇಷ್ಟ ಅದನ್ನೆಲ್ಲ ಮಾಡಿ ಕಾಯ್ತಿದ್ದೆ. ಹೀಗೆ ಬರ್ತೀನಿ ಅಂತ ಮೋಸ ಮಾಡಬೇಕಿತ್ತಾ? ದೀಕ್ಷಾ ಗುಣಕ್ತಾ ಮಕ್ಕಳಿಗಾಗಿ ತಿಂಡಿ ತಯಾರಿಸಿದ್ಲು. ಅಂಗಳದಲ್ಲಿ ವಿಕ್ರಮ್ನ ಕಾರ್ ಬಂದು ನಿಂತ ಶಬ್ದ ಕೇಳಿ ತಕ್ಷಣ ಹಾಲಿನ TV ನೋಡ್ತಿದ್ದ 4 ಊರಾಗ ಓಡಿದ್ರು. ಕಾರ್ನಿಂದಿಳಿದ ವಿಕ್ರಮ್ನ 4 ಒಪ್ಕೊಂಡ್ರು. ಅಯ್ಯೋ ಕೊಲ್ಬೇಡಿ ಮಕ್ಕಳ, ಡಿಕ್ಕಿಯಲ್ಲಿ ನಿಮ್ಗಾಗಿ ತಂದಿರೋ ಸಾಮಾನುಗಳಿವೆ, ಹೋಗ್ತನ್ನಿ ಅಂತ ಹೇಳಿ ವಿಕ್ರಮ್ ಸುತ್ತಲೂ ನೋಡ್ದ. ನಿರೀಕ್ಷಿಸಿದ ವ್ಯಕ್ತಿ ಕಾಣದ ಕಾರಣ ಅವನ ಮುಖ ಸ್ವಲ್ಪ ಬಾಡ್ತು. ಅಪ್ಪ ನೋಡಬೇಡಿ, ನಿರೀಕ್ಷಿಸಿದ ವ್ಯಕ್ತಿ ಸ್ವಾಗತಿಸೋದಕ್ಕೆ ಬರೋದಿಲ್ಲ. ತುಂಬ ಸಿಟ್ಟಿನಲ್ಲಿದ್ದಾರೆ. ನೀವಷ್ಟೊಂದು ದೊಡ್ಡ ಮೋಸ ಮಾಡಿದ್ದೀರಲ್ಲ. ಅಪ್ಪ ಅಮ್ಮ ಮೊದಲೇ ಸಿಟ್ಟಿನಲ್ಲಿದ್ದರು. ಅದರ ಜೊತೆ ಈ ತ್ರಿಮೂರ್ತಿಗಳ ಚಾಡಿ ಮಾತು ಸೇರಿ ಅದಿನ್ನೂ ಜಾಸ್ತಿ ಆಗಿದೆ. ಚಾಡಿ ಮಾತಾ ಏನು? ಅಕ್ಕ ಹೇಳ್ಬೇಡ ಅಂತ ಅವ್ರ ಕಣ್ಣಿಂದ ಸನ್ನೆ ಮಾಡಿದ್ರು. ಆದರೆ ಇಶಾನಿ ವಿಕ್ರಮ್ಗೆ ಎಲ್ಲವನ್ನ ಹೇಳಿದ್ಲು. ಮಕ್ಕಳವಳನ್ನ ಮನಸಾರೆ ಬೈದ್ಕೊಂಡ ನಂತರ ವಿಕ್ರಮ್ನ ನೋಡಿ ಸುಮ್ಮನೆ ನಕ್ಕು ಒಳಗಡೆ ಓಡಿದ್ರು. ತುಂಟಾಟ ಸ್ವಲ್ಪ ಜಾಸ್ತಿ ಆಯ್ತಲ್ವ ಇಶಾನಿ ಪುಟ್ಟಿ? ಪಾಪ ನನ್ನ ದೀಕ್ಷಾ ಅಷ್ಟು ಹೇಳಿ ಇಶಾನಿಯನ್ನು ಒಪ್ಕೊಂಡು ವಿಕ್ರಮ್ ಒಳಗೋದ. ಸೋಫಾದಲ್ಲಿ ಮಕ್ಕಳ ಜೊತೆ ಕೂತಿದ್ದಾಗ ದೀಕ್ಷಾ ಮಕ್ಕಳಿಗಾಗಿ ಚಹಾ ಮತ್ತು ತಿಂಡಿ ಹಿಡಿದು ಬಂದ್ಲು. ಹಠಾತ್ ತಾನೇ ವಿಕ್ರಮನ್ನ ಕಂಡಾಗ ಒಳಗಿನಿಂದ ಖುಷಿಯಾದರೂ ನಿನ್ನೆ ಮಾಡಿದ ಮೋಸ ನೆನಪಾದ ತಕ್ಷಣ ಅವಳಿಗೆ ಸಿಟ್ಟು ಬಂತು. ಅವನ್ನ ನೋಡಿದ್ರು ಕೂಡ ನೋಡದೆ ಅವಳು ಮಕ್ಕಳ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಲು. ವಿಕ್ರಮ್ನನ್ನ ಒಂದು ನೋಟದಿಂದಲೂ ನೋಡಲಿಲ್ಲ. ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿದ್ದಾರೆ ಎಂಬುದನ್ನು ಅವಳು ಗಣನೆಗೆ ತೆಗೆದುಕೊಳ್ಳಿಲ್ಲ. ಚಹಾ ಕುಡಿದು ಮೂವರು ಹೋಗೋದಲು ಕೂತ್ಕೊಳ್ಳಿ, ಇಲ್ದಿದ್ರೆ ಗೊತ್ತಲ್ಲ ನನಗೆ ಅಷ್ಟು ಹೇಳಿ ಅವಳು ತಿರುಗಿ ನಡೆಯೋದಕ್ಕೆ ಶುರು ಮಾಡಿದ್ಲು. ಅಮ್ಮ ಅಪ್ಪ ಬಂದಿದ್ದನ್ನು ನೋಡಲಿಲ್ವಾ? ದೀಕ್ಷಾ ತಿರುಗಿ ಮೂವರನ್ನು ಒಮ್ಮೆ ನೋಡಿದ್ಲು. ಅದಕ್ಕೆ ನಾನು ಹೂವಿನ ಹಾರ ಹಾಕಬೇಕಾ? ಹ್ಞೂ. ವಿಕ್ರಮ್ನ ಕಣ್ಣುಗಳು ದೀಕ್ಷಾಳ ಮೇಲಿದ್ವು. ಅವಳ ಮುಖದಲ್ಲಿ ಅರಳೋ ಸಿಟ್ಟು ಮತ್ತು ಹಠ ಎಲ್ಲವನ್ನ ಅವನು ಗಮನಿಸ್ತಿದ್ದ. ಮಕ್ಕಳಿಗೆ ಏನೋ ಹೇಳಿ ಅವಳು ಮೆಟ್ಟಿಲು ಹತ್ತಿ ಮೇಲೆ ಹೋದ್ಲು. ಕೋಣೆಗೆ ಹೋಗಿ ಬಾಗಿಲು ಜೋರಾಗಿ ಹಾಕೋ ಶಬ್ದ ಕೆಳಗಿನ ಹಾಲಿನವರೆಗೂ ಕೇಳಿಸ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ನೀವು ಮುಂಚಿತವಾಗಿ ನೋಡೋದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.